ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇದ್ದಕ್ಕಿದ್ದ ಹಾಗೆ ಭಾರತದ ಕರಾವಳಿಯಲ್ಲಿ ಚೀನಾದ 100 ಹಡಗುಗಳು ಕಾಣಿಸಿಕೊಂಡಿರುವ ವಿಚಾರ ಈಗ ಭಾರೀ ಕೋಲಾಹಲಕ್ಕೆ ಕಾರಣ ಆಗಿದೆ. ಮುಂಬೈ ಹಾಗೂ ಗುಜರಾತ್ ಕಡಲ ತೀರದ ಹತ್ತಿರದಲ್ಲಿ 100ರಿಂದ 150 ಹಡಗುಗಳು ಇದ್ದಕ್ಕಿದ್ದ ಹಾಗೆ ಪತ್ತೆಯಾಗಿದ್ವು ಅಂತ ಹಿರಿಯ ನೌಕಾ ಅಧಿಕಾರಿಯೊಬ್ಬರು ಕನ್ಫರ್ಮ್ ಮಾಡಿದ್ದಾರೆ ಭಾರತದವರು. ಹಾಗೆ ಚೀನಾ ಹಡಗುಗಳು ಕಾಣಿಸಿಕೊಂಡ ಬೆನ್ನಲ್ಲೇ ಚೀನಾದ ಹಡಗುಗಳ ಮೂವ್ಮೆಂಟನ್ನು ಮಾನಿಟರ್ ಮಾಡೋಕೆ ಹಲವಾರು ಫ್ರಂಟ್ ಲೈನ್ ಯುದ್ಧ ನೌಕೆಗಳನ್ನು ಕೂಡ ಭಾರತ ನಿಯೋಜನೆ ಮಾಡಬೇಕಾಗಿ ಬಂತು. ಪ್ರಸ್ತುತ ಭಾರತದ ಆರ್ಥಿಕ ವಲಯ ಎಂಡ್ ಆಗುವ 200 ನಾಟಿಕಲ್ ಮೈಲು ಅಂದರೆ 370 ಕಿಲೋಮೀಟರ್ ದೂರದಲ್ಲಿ ಗುಜರಾತ್ ಸಮೀಪ ಈ ಹಡಗುಗಳು ಕಂಡು ಬಂದಿದ್ವು ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಚಿಕ್ಕ ಚಿಕ್ಕ ನೌಕೆಗಳು ಮಿನಿ ಸ್ಪೈ ಶಿಪ್ಸ್ ಅಂದರೆ ಮಿನಿ ಗೂಢಚಾರಿ ಹಡಗುಗಳು ಆಗಿ ವರ್ಕ್ ಮಾಡೋ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಕೂಡ ಶ್ರೀಲಂಕಾ ಕರಾವಳಿಯಲ್ಲಿ ಚೀನಾ ತನ್ನ ಈ ಗೂಢಚಾರಿ ಹಡಗುಗಳನ್ನು ಕಳಿಸಿತ್ತು. ಆಗ ಭಾರತ ಚೀನಾ ನಡುವೆ, ಭಾರತ ಲಂಕಾ ನಡುವೆ ಬಿಗುವಿನ ವಾತಾವರಣ ಉಂಟಾಗಿತ್ತು. ಜೊತೆಗೆ ಅಮೆರಿಕದಲ್ಲೂ ಕೂಡ ಸ್ಪೈ ಬಲೂನ್ ಹಾರಿಸಿತ್ತು ಚೀನಾ. ಅದೇ ರೀತಿ ಭಾರತದ ಮೇಲೂ ಕೂಡ ಸ್ಪೈ ಬಲೂನ್ಗಳನ್ನು ಚೀನಾ ಹಾರಿಸಿರಬಹುದು ಅಂತ ಶಂಕೆ ವ್ಯಕ್ತ ಆಗಿತ್ತು. ಹೀಗಾಗಿ ಚೀನಾ ವಿರುದ್ಧ ಕಳ್ಳಗಣ್ಣಿನ ಆರೋಪ, ಗೂಢಚರ್ಯ ಆರೋಪ ಇನ್ನೂ ಸ್ಟ್ರಾಂಗೇ ಇದೆ. ಇದೇ ಹೊತ್ತಲ್ಲಿ ಭಾರತದ ಕರಾವಳಿಯಲ್ಲಿ ಮೇಲ್ಗಡೆ ಪಾಕಿಸ್ತಾನ ಬೇರೆ ಇದೆ, ಅಲ್ಲಿ 100 ಚೀನಾ ಹಡಗುಗಳು, 150ರಿಂದ 170 ಚಿಕ್ಕ ಚಿಕ್ಕ ಚೀನಾ ನೌಕೆಗಳು ಪ್ರತ್ಯಕ್ಷ ಆಗಿ ಹೋಗಿರೋದು ತೀವ್ರ ಆತಂಕಕ್ಕೆ, ಸಂಚಲನಕ್ಕೆ ಕಾರಣ ಆಗಿದೆ. ಪಾಕಿಸ್ತಾನದಲ್ಲಿನ ಆತ್ಮಾಹುತಿ ದಾಳಿಯಲ್ಲಿ 23 ಭದ್ರತಾ ಸಿಬ್ಬಂದಿ ಬಲಿಯಾಗಿದ್ದಾರೆ. 6 ಆತ್ಮಾಹುತಿ ದಾಳಿಕೋರರು ವಾಹನವೊಂದನ್ನು ದೇರಾ ಇಸ್ಮಾಯಿಲ್ ಖಾನ್ ಜಿಲ್ಲೆಯ ದಾರಾಬಂದ್ ಪೊಲೀಸ್ ಸ್ಟೇಷನ್ಗೆ ನುಗ್ಗಿಸಿಬಿಟ್ಟಿದ್ದಾರೆ. ಘಟನೆಯಲ್ಲಿ ಪೂರ್ತಿ ಕಟ್ಟಡ ಧ್ವಂಸ ಆಗಿದೆ. ಏನು ಅಂದ್ಕೊಂಡಿದ್ದಾರೆ ಇವರು? ನಮ್ಮಲ್ಲಿ KGF ಮೂವಿಲಿ ಮಾಡಿದಾರಪ್ಪ ಆ ಥರ ಪೊಲೀಸ್ ಸ್ಟೇಷನ್ ಧ್ವಂಸಗೊಳಿಸೋದು. ಇವರು ಅದರ ಇನ್ಸ್ಪಿರೇಷನ್ ಪಡ್ಕೊಂಡ್ರೆ ನಾವು ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ಗೆ ಇಡೀ ಜೀಪನ್ನು ಸ್ಫೋಟಕಗಳ ಸಮೇತ ನುಗ್ಗಿಸಿ 6 ಜನ ಇದ್ರ ಮತ್ತೊಳಗಡೆ ಆತ್ಮಾಹುತಿ ದಾಳಿಕೋರರು ನುಗ್ಗಿಸಿ ಡಮ್ ಮಾಡಿಬಿಟ್ಟಿದ್ದಾರೆ. ಆತ್ಮಾಹುತಿ ದಾಳಿಕೋರಲ್ಲದೆ ಮತ್ತಷ್ಟು ಬಂದೂಕುದಾರಿಗಳು ಸಿಬ್ಬಂದಿ ಮೇಲೆ ಗುಂಡಿನ ಮಳೆ ಸುರಿಸಿದ್ದಾರೆ. ರಕ್ಷಣಾ ಸಿಬ್ಬಂದಿಗಳ ಪ್ರತಿದಾಳಿಗೆ 2 ಬಲಿಯಾಗಿದ್ದಾರೆ. ಠಾಣೆಯ ಕಾಂಪೌಂಡ್ನಲ್ಲೇ ಸೇನೆಯ ಬೇಸ್ ಕೂಡ ಇತ್ತು. ಹೀಗಾಗಿ TJP ಉಗ್ರರು ಠಾಣೆಯನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ. ಈ ಘಟನೆ ಬೆನ್ನಲ್ಲೇ ದೇರಾ ಇಸ್ಮಾಯಿಲ್ ಖಾನ್ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಪಾಕಿಸ್ತಾನದಲ್ಲಿ ಘೋಷಿಸಲಾಗಿದೆ. ರಾಜ್ಯದಲ್ಲಿ ಅಧಿಕಾರ ಮಾಡ್ತಿರೋ ಕಾಂಗ್ರೆಸ್ ಮನೆಯಲ್ಲಿ ಭಿನ್ನಮತ ಜೋರಾಗಿದೆ. ಜಾತಿಗಣತಿ ವಿಚಾರವಾಗಿ ಕರ್ನಾಟಕದ ಕಾಂಗ್ರೆಸ್ ಮುಖ್ಯಸ್ಥ, ಉಪಮುಖ್ಯಮಂತ್ರಿಯೂ ಆಗಿರೋ DK ಶಿವಕುಮಾರ್ ಹಾಗೂ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಡುವೆ ಜಟಾಪಟಿಯಾಗಿದೆ. ರಾಜ್ಯಸಭೆಯಲ್ಲಿ ಜಮ್ಮು ಕಾಶ್ಮೀರ ಮೀಸಲಾತಿ ಮಸೂದೆ ಚರ್ಚೆ ಮಾಡುವಾಗ ಕರ್ನಾಟಕ ಸರ್ಕಾರ ಯಾಕೆ ಇನ್ನು 2015ರ ಜಾತಿಗಣತಿ ಡೇಟಾವನ್ನು ಬಿಡುಗಡೆ ಮಾಡಿಲ್ಲ ಅಂತ BJP ಸಂಸದ ಸುಶೀಲ್ ಕುಮಾರ್ ಮೋದಿ ಪ್ರಶ್ನೆ ಮಾಡಿದ್ರು. ಇದೇ ವೇಳೆ ಈ ಜಾತಿಗಣತಿ ವಿರುದ್ಧ DCM DK ಶಿವಕುಮಾರ್ ಕೂಡ ಸೈನ್ ಹಾಕಿದ್ದಾರೆ ಅಂತ ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಮಲ್ಲಿಕಾರ್ಜುನ ಖರ್ಗೆ ಎಲ್ಲ ಮೇಲ್ಜಾತಿಯವರು ಪ್ರಶ್ನಾತೀತವಾಗಿ ಜಾತಿಗಣತಿಯನ್ನ ವಿರೋಧಿಸುತ್ತಾರೆ. ಈ ವಿಚಾರದಲ್ಲಿ BJP ಹಾಗೂ DKಶಿ ಒಂದಾಗಿದ್ದಾರೆ ಅಂತ DKಶಿ ವಿರುದ್ಧ ಹರಿಹಾಯ್ದರು. ಈ ಮೂಲಕ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರ ಮೇಲೆ DCM ಮೇಲೆ ಬೆಂಕಿ ಕಾರ್ದಂಗಾಯಿತು. ಇದಕ್ಕೆ DCM DK ರಿಯಾಕ್ಟ್ ಮಾಡಿದ್ದಾರೆ. ನಾನು ಜಾತಿಗಣತಿ ವಿರೋಧಿಸಿಲ್ಲ, ಇದು ನಮ್ಮ ಪಕ್ಷದ ನಿಲುವು. ಜಾತಿಗಣತಿ ವೈಜ್ಞಾನಿಕತೆಯಿಂದ ಕೂಡಿರಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನೋದು ನನ್ನ ನಿಲುವು ಅಂತ ಖರ್ಗೆ ಆಕ್ಷೇಪಕ್ಕೆ ಇವರು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಂಸದ ಧೀರಜ್ ಕುಮಾರ್ ಅವರಿಗೆ ಸಂಬಂಧಪಟ್ಟ IT ದಾಳಿ ಕುರಿತು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಬಹಳ ಡಿಫ್ರೆಂಟ್ ಆಗಿ ಟೀಕೆ ಮಾಡಿದ್ದಾರೆ. ತಮ್ಮ ಸೋಷಿಯಲ್ ಅಕೌಂಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಎಡಿಟ್ ಮಾಡಿರೋ ಶಾರ್ಟ್ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ಸ್ಪ್ಯಾನಿಷ್ ಭಾಷೆಯ ಅತ್ಯಂತ ಫೇಮಸ್ ಆಗಿರೋ, ಭಾರತದಲ್ಲೂ ಕೂಡ ತುಂಬ ಪಾಪ್ಯುಲರ್ ಇದು ಮನಿ ಹೈಸ್ಟ್ ಅಂತ ದರೋಡೆಯ ವೆಬ್ ಸೀರೀಸ್, ಅದರ ಆಧಾರದ ಮೇಲೆ ಈ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದಾರೆ. ಈ ವಿಡಿಯೋ ಶೇರ್ ಮಾಡಿರೋ ಮೋದಿ, ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಇರುವಾಗ ಮನಿ ಹೈಸ್ಟ್ನಂತಹ ಫಿಕ್ಷನ್ ಸೀರೀಸ್ ಯಾರಿಗೆ ತಾನೇ ಬೇಕು? ಕಾಂಗ್ರೆಸ್ ಕಳೆದ 70 ವರ್ಷಗಳಿಂದ ಮಾಡಿರೋ ದರೋಡೆ ಲೆಜೆಂಡ್ರಿ ಆಗಿದೆ, ರಿಯಲ್ ಆಗಿದೆ, ಇನ್ನೂ ಕಂಟಿನ್ಯೂ ಮಾಡ್ತಾ ಇದೆ ಅಂತ ಟೀಕೆ ಮಾಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಈ ಪ್ರಕರಣಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ದೂರ ಉಳಿದಿದೆ. ಅಂದರೆ ಕಾಂಗ್ರೆಸ್ ಮುಖಂಡನ ಮನೆಯಲ್ಲಿ ಸಿಕ್ಕಿರೋ 100 ಕೋಟಿ ಕ್ಯಾಶ್ಗೆ ಸಂಬಂಧಪಟ್ಟ ಹಾಗೆ, 350 ಕೋಟಿಗೂ ಅಧಿಕ ಆ ಕ್ಯಾಶ್ಗೆ ಸಂಬಂಧಪಟ್ಟ ಹಾಗೆ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಆ ವ್ಯವಹಾರಕ್ಕೂ ನಂಟೇ ಇಲ್ಲ ಅಂತ ಕಾಂಗ್ರೆಸ್ ಪಾರ್ಟಿ
ಹೇಳಿದೆ, ಉಳಿದ ವಿಚಾರಗಳಲ್ಲಿ ಮೌನ ವಹಿಸಿದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಆದರೆ ಅಷ್ಟೇ ಭಯ ಹುಟ್ಟಿಸೋ ಸ್ಟೋರಿ ಇದೆ ನೋಡಿ. 18 ವರ್ಷಗಳಿಂದ 3 ಸೆಂಟಿಮೀಟರ್ ಉದ್ದದ ಬುಲೆಟನ್ನು ತನ್ನ ತಲೆ ಒಳಗೇನೆ ಇಟ್ಕೊಂಡು ನೋವು ಅನುಭವಿಸ್ತಾ ಇದ್ದ ಯೆಮೆನ್ನ ವ್ಯಕ್ತಿಯೊಬ್ಬರಿಗೆ ಕೊನೆಗೂ ಬೆಂಗಳೂರಲ್ಲಿ ಪರಿಹಾರ ಸಿಕ್ಕಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಯೆಮನ್ ಮೂಲದ ಸಾಲೆ ಅನ್ನೋ ವ್ಯಕ್ತಿ ತಲೆ ಒಳಗಿದ್ದ ಬುಲೆಟನ್ನು ಹೆಸರು ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರ ಅಫಿಷಿಯಲ್ ಹೆಸರನ್ನು ಇಲ್ಲಿ ಕೊಟ್ಟಿಲ್ಲ, ಬಟ್ ಸಾಲೆ ಅಂತ ಅಂದ್ಕೊಳ್ಳಿ. ಅವರ ತಲೆ ಒಳಗಿದ್ದ ಬುಲೆಟನ್ನು ಸರ್ಜರಿ ಮಾಡಿ ಹೊರಕ್ಕೆ ತೆಗೆಯಲಾಗಿದೆ. ಈತ 10 ವರ್ಷದ ಹುಡುಗ ಇದ್ದಾಗ ಯೆಮೆನ್ನ ಅಂಗಡಿಯಿಂದ ಮನೆಗೆ ಹೋಗ್ತಿದ್ದಾಗ ಯಾವುದೋ 2 ಗುಂಪುಗಳ ನಡುವೆ ಗಲಾಟೆ ಆಗ್ತಾ ಇತ್ತು. ಅಲ್ಲಿ ಗಲಾಟೆ ಅಂದರೆ ಗೊತ್ತಲ್ಲ, ಡಮ್ ಮಾಡೋದು. ಯಾರು ಡಮ್ ಮಾಡಿದ್ರು, ಆ ಗುಂಡು ಬಂದು ಈತನ ತಲೆ ಹೊಕ್ಕೊಂಡಿತ್ತು, ಬಾಲಕನ ತಲೆಗೆ. ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಕೂಡ ಡಾಕ್ಟರ್ ಗಾಯವನ್ನು ಕ್ಲೀನ್ ಮಾಡಿದ್ರೆ ಹೊರತು ಗುಂಡನ್ನು ಹೊರಗೆ ತೆಗಿಲೇ ಇಲ್ಲ ಅಂತ ಈ ಸಲೆ ವಿಡಿಯೋ ಕಾಲ್ ಒಂದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಈ ಬುಲೆಟ್ ಈತನ ಎಡಬದಿಯ ಕಿವಿಯನ್ನು ಸೀಳ್ಕೊಂಡು ತಲೆ ಬುರುಡೆಯ ಒಳಗೆ ಹೋಗಿ ಕುತ್ಕೊಂಡಿತ್ತು. ಇದರಿಂದ ಈತ ಕಳೆದ 18 ವರ್ಷಗಳಿಂದ ಅತಿಯಾದ ನೋವನ್ನು ಅನುಭವಿಸ್ತಾ ಇದ್ರು. ಕಿವಿ ಸೋರೋಕ್ಕೆ ಶುರುವಾಗಿತ್ತು, ಕಿವಿ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ಭಾಳ ಸಮಸ್ಯೆ ಇತ್ತು. ಇದೀಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಈತನಿಗೆ ಸರ್ಜರಿ ಮಾಡಿ ಯಾವುದೇ ತೊಂದರೆ ಆಗದಂತೆ ಸೇಫ್ ಆಗಿ ಆ ಬುಲೆಟನ್ನು ಹೊರಗೆ ತೆಗೆದಿದ್ದಾರೆ. ಇದು ಬಹಳ ಚಾಲೆಂಜಿಂಗ್ ಆಗಿತ್ತು. ಸರ್ಜರಿ ವೇಳೆ ತೀವ್ರ ರಕ್ತಸ್ರಾವ ಆಗೋ ಅಪಾಯ ಕೂಡ ಇತ್ತು ಅಂತ ವೈದ್ಯರು ಹೇಳಿದ್ದಾರೆ. ಆದರೆ ಇದೀಗ ಯಾವುದೇ ಸಮಸ್ಯೆ ಆಗದೆ ಯೆಮೆನ್ ವ್ಯಕ್ತಿಯ ಸರ್ಜರಿ ಸಕ್ಸಸ್ಫುಲ್ ಆಗಿ ಆಗಿದೆ ಅಂತ ಬಹಳ ಖುಷಿಯಿಂದ ಶೇರ್ ಮಾಡಿದ್ದಾರೆ ಮಾಹಿತಿಯನ್ನು. ಮಾರ್ಕೆಟಲ್ಲಿ ಒಂದಾದ ಮೇಲೊಂದು ಕೃಷಿ ಉತ್ಪನ್ನಗಳ ರೇಟ್ ಡಬಲ್ ತ್ರಿಬಲ್ ಸೆಂಚುರಿ ಬಾರಿಸ್ತಾ ಇವೆ. ಟೊಮ್ಯಾಟೊ, ಈರುಳ್ಳಿ ನಂತರ ಈಗ ಬೆಳ್ಳುಳ್ಳಿ ನಾನು ಬರ್ತೀನಿ ತಡಿ ಅಂತ ಈಗ ಓಡ್ತಾ ಇದೆ ರೇಟ್. ಕೆಜಿಗೆ 70ರಿಂದ 80 ರೂಪಾಯಿ ಇದ್ದ ಬೆಳ್ಳುಳ್ಳಿ ಈಗ 350 ರೂಪಾಯಿ ದಾಟಿ ಹೋಗಿದೆ. ಬೀದರ್ ಮಾರ್ಕೆಟಲ್ಲಂತೂ 400ರ ಗಡಿ ದಾಟಿದೆ. ಮಳೆ ಇಲ್ಲದೆ ಚಿಲ್ಲರೆ ಮಾರುಕಟ್ಟೆಯಲ್ಲಿ ನಾಟಿ ಹಾಗೂ ಹೈಬ್ರಿಡ್ ಬೆಳ್ಳುಳ್ಳಿಯ ಭಾರಿ ಕೊರತೆ ಉಂಟಾಗಿದೆ. ಹೋಲ್ಸೇಲ್ ಮಾರ್ಕೆಟ್ನ ಪೂರೈಕೆ ಕೂಡ ಕಮ್ಮಿಯಾಗಿದೆ. ತಮಿಳುನಾಡಿನ ಊಟಿ, ಮಲ್ಲಪುರಂ ಸೇರಿದಂತೆ ದಕ್ಷಿಣ ರಾಜ್ಯಗಳಿಂದ ಬರ್ತಾ ಇದ್ದ ಬೆಳ್ಳುಳ್ಳಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಸದ್ಯ ಬೇಸಾಯದ ಹಂತದಲ್ಲಿರೋ ಹೊಸ ಬೆಳ್ಳುಳ್ಳಿ ಮಾರುಕಟ್ಟೆಗೆ ಬರುವವರೆಗೂ ಇದೇ ಟ್ರೆಂಡ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ವಿರುದ್ಧ ಬೆಂಕಿ ಕಾರಿದ್ದಾರೆ. ಯಡಿಯೂರಪ್ಪ ಹೈಕಮಾಂಡ್ ಅನ್ನ ಬ್ಲಾಕ್ ಮೇಲ್ ಮಾಡಿ ತಮ್ಮ ಪುತ್ರನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿಯನ್ನು ಸೋಲಿಸೋಕೆ ವಿಜಯೇಂದ್ರ ಹಣ ಕಳಿಸಿದ್ರು. ಈ ಬಗ್ಗೆ ಖುದ್ದು ಬೊಮ್ಮಾಯಿ ಅವರೇ ನನಗೆ ಹೇಳಿದ್ರು ಅಂತ ಯತ್ನಾಳ್ ಪಕ್ಷದ ಒಳಗೇನೆ ಬಾಂಬ್ ಹಾಕಿದ್ದಾರೆ. ರಾಜ್ಯದಲ್ಲಿ ಅಪ್ಪ ಮಕ್ಕಳು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಕಳೆದ ಎಲೆಕ್ಷನ್ ಅಲ್ಲಿ ವಿ ಸೋಮಣ್ಣರನ್ನ ಹರಕೆ ಕುರಿ ಮಾಡಿದ್ರು. ಹೈಕಮಾಂಡ್ಗೆ ಯಾಕೆ ಹೆದರಿಕೆ ಬಂದಿತ್ತೋ ಗೊತ್ತಿಲ್ಲ. ಶಿಸ್ತಿನ ಬಗ್ಗೆ ಅವರು ಮಾತನಾಡ್ತಾರೆ. ಹಾಗಿದ್ರೆ ನಾವು ಗುಲಾಮ್ರ, ನಮಗ್ ಶಕ್ತಿ ಇಲ್ವಾ? ಜನರ ಬೆಂಬಲ ನಮಗೂ ಇದೆ ಅಂತ ನೇರವಾಗಿ ಹೈಕಮಾಂಡ್ ಹಾಗೂ ಬಿಎಸ್ವೈ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡೋಕೆ ನಿರಾಕರಿಸಿರುವ ವಿಜಯೇಂದ್ರ ಮುಗುಳ್ನಕ್ಕು ದಿನಕ್ಕೊಂದು ಹೇಳಿಕೆ ಕೊಡೋಕೆ ನನ್ನಿಂದ ಆಗಲ್ಲ ಅಂತ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಸ್ಫೋಟಕ ಇಟ್ಟಿದ್ದೀವಿ ಅಂತ ಹೇಳಿ ಬೆದರಿಕೆ ಹಾಕೋದು ಕಿಡಿಗೇಡಿಗಳಿಗೆ ಒಂಥರ ಕಡಲೆಪುರಿ ತಿಂದಾಗ ಆಗ್ಬಿಟ್ಟಿದೆ ಅನ್ಸುತ್ತೆ. ಬಾರಿ ಸರಿಸಾಗ್ಬಿಟ್ಟಿದೆ. ರಾಜಭವನಕ್ಕೆ ಅಪರಿಚಿತ ಕಿಡಿಗೇಡಿಗಳು ಡಿಸೆಂಬರ್ 11ನೇ ತಾರೀಕು ರಾತ್ರಿ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಕೂಡಲೇ ಪೊಲೀಸರು ಫುಲ್ ಸರ್ಚ್ ಮಾಡಿ ಇದೊಂದು ಕೇವಲ ಹುಸಿ ಬಾಂಬ್ ಬೆದರಿಕೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಡಿಸೆಂಬರ್ 21ರಿಂದ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆ ಜಾರಿಯಾಗುತ್ತೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ರಾಜ್ಯದ 5 ಲಕ್ಷ ಪದವೀಧರ ಅಕೌಂಟ್ಗಳಿಗೆ ನೇರವಾಗಿ ಹಣ ತಲುಪುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ಪದವಿ ಹಾಗೂ ಡಿಪ್ಲೊಮಾ ಮುಗಿಸಿದ ಕಾಲೇಜು ವಿದ್ಯಾರ್ಥಿಗಳು ಕಾಲೇಜು ಮುಗಿದ 2 ವರ್ಷಗಳವರೆಗೆ ಈ ನಿರುದ್ಯೋಗ ಭತ್ಯೆಯ ಫಲಾನುಭವಿಗಳಾಗಿರ್ತಾರೆ ಅಂತ ಹೇಳಿದ್ದಾರೆ. ಪದವೀಧರರಿಗೆ ಮಾಸಿಕ 3,000, ಡಿಪ್ಲೊಮಾ ಪಾಸ್ ಆದವರಿಗೆ ಮಾಸಿಕ 1,500. ಸಚಿವ ಜಮೀರ್ ಅಹಮದ್ ಖಾನ್ರ ಮುಸ್ಲಿಂ ಸ್ಪೀಕರ್ ಹೇಳಿಕೆ ಬಿಜೆಪಿಯವರ ನಮಸ್ಕಾರ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಹೇಳಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ಧರಣಿ ಮಾಡ್ತಿದ್ದ ಟೈಮ್ನಲ್ಲೇ 5ಕ್ಕೂ ಅಧಿಕ ವಿಧೇಯಕಗಳನ್ನು ಬಹುತೇಕ ಚರ್ಚೆನೇ ಇಲ್ಲದೆ ಅಂಗೀಕರಿಸಲಾಗಿದೆ. ವಿಧಾನಸಭೆಯಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ, ಕರಾವಳಿ ಅಭಿವೃದ್ಧಿ ಮಂಡಳಿ ವಿಧೇಯಕ, ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ 2ನೇ ತಿದ್ದುಪಡಿ ವಿಧೇಯಕ, ಕರ್ನಾಟಕ ವೈದ್ಯಕೀಯ ಕೋರ್ಸುಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಕಡ್ಡಾಯ ಸೇವಾ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕಗಳು ಅನುಮೋದನೆಗೊಂಡಿವೆ. ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲಿ ಹೊಸ ಮುಖಗಳಿಗೆ ಸಿಎಂ ಸ್ಥಾನ ಕೊಟ್ಟಿದ್ದ ಕಮಲ ಪಡೆ ರಾಜಸ್ಥಾನದಲ್ಲೂ ಕೂಡ ಫಸ್ಟ್ ಟೈಮ್ ಎಂಎಲ್ಎ ಆಗಿ ಕೇವಲ 10 ದಿನ ಆಗಿರೋ ಭಜನ್ಲಾಲ್ ಶರ್ಮಾರನ್ನ ರಾಜಸ್ಥಾನದ ರಾಜನನ್ನಾಗಿ ಅನೌನ್ಸ್ ಮಾಡಿದೆ. ಈ ಮೂಲಕ ಮತ್ತೆ ರಾಜ್ಯಭಾರ ನಡೆಸೋಕೆ ಮುಂದಾಗಿದ್ದ ವಸುಂಧರಾ ರಾಜೆಗೆ ಬಿಜೆಪಿ ಬಿಗ್ ಶಾಕ್ ಕೊಟ್ಟಿದೆ.
ಇನ್ನು ಇಬ್ಬರನ್ನ DCM ಮಾಡಲಾಗಿದ್ದು ಪ್ರೇಮ್ ಚಂದ್ ಭೈರವ ಮತ್ತು ದಿಯಾ ಕುಮಾರಿಗೆ ಮಣೆ ಹಾಕಲಾಗಿದೆ. ಅಂದಹಾಗೆ ಈ ಹಿಂದೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಭಜನ್ ಲಾಲ್ ಇದೇ ಮೊದಲ ಬಾರಿಗೆ ಸಂಗನೇರ್ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸ್ವದೇಶಿ ನಿರ್ಮಿತ ತೇಜಸ್ ಲಘು ಯುದ್ಧ ವಿಮಾನವನ್ನ ಪಾಕ್ ಗಡಿಯಲ್ಲಿ ನಿಯೋಜನೆ ಮಾಡೋಕೆ ಭಾರತ ಮುಂದಾಗಿದೆ. ರಾಜಸ್ಥಾನದ ಬಿಕಾನೇರ್ ಜಿಲ್ಲೆಯ ನಾಲ್ ಏರ್ಬೇಸ್ನಲ್ಲಿ ತೇಜಸ್ ಮಾರ್ಕ್ 1A ಯುದ್ಧ ವಿಮಾನಗಳು ನಿಯೋಜನೆಗೊಳ್ಳಲಿವೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 378 ಅಂಕ ಇಳಿಕೆ ಕಂಡು 69,551ರಲ್ಲಿ ದಿನದ ವಹಿವಾಟನ್ನ ಅಂತ್ಯಗೊಳಿಸಿದೆ. ಇತ್ತ ನಿಫ್ಟಿ 91 ಅಂಕ ಇಳಿಕೆ ಕಂಡು 20,906 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 1 ಪೈಸೆ ಇಳಿಕೆಯಾಗಿ 83 ರೂಪಾಯಿ 38 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 175 ರೂಪಾಯಿ ಕಮ್ಮಿಯಾಗಿದೆ, 61,277 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 160 ರೂಪಾಯಿ ಕಮ್ಮಿಯಾಗಿ 56,130 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 173 ರೂಪಾಯಿ ಜಾಸ್ತಿಯಾಗಿ 71,575 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.